ನಮಸ್ಕಾರ ಗೆಳೆಯರಿ, ಈ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಈ ವಾರ ಕೂಡ ಹಲವಾರು ಇವೆಂಟ್ಗಳಿದ್ದಾವೆ. ಖಂಡಿತ ಅವುಗಳು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಮಾರ್ಕೆಟ್ನ ಮೇಲೆ ಪ್ರಭಾವ ಬೀರುವಂತವೆ. ಜೊತೆಗೆ ಎಲ್ಲರ ಫೋಕಸ್ ಇರೋದು ಮಿಡ್ಲ್ ಈಸ್ಟ್ ಇಂದ ಯಾವ ಸುದ್ದಿಗಳು ಬರ್ತವೆ ಅಂತ. ಅಲ್ಲಿಂದ ಕೂಡ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ಗಳು ಬರ್ತಿದ್ದಾವೆ. ಆ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವೆಂಟ್ಗಳ ಕಡೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಮುಂದುವರಿಯೋಣ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 1.85% ಅಥವಾ 441 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಚಾರ್ಟ್ ಕೂಡ ನೋಡಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಂತೂ ಕಳೆದ ವಾರದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು. ಇದನ್ನ ನೋಡಿದ್ರೆ ಏನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನೋಡಬಹುದು 1444 ಪಾಯಿಂಟ್ಸ್ ಅಥವಾ 1.88% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಕಾಣುತ್ತೆ. ಇನ್ನು ಕಳೆದ ವಾರ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತು ಅಂತ ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು 0.53% ಅಥವಾ 276 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ 5 ಡೇಸ್ ಅಲ್ಲೂ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಇದೆ. 0.6% ಅಥವಾ 311 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ. ಬಟ್ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಮಧ್ಯೆ ಯಾವ ರೀತಿ ಡೌನ್ ಆಗಿತ್ತು ನೋಡಬಹುದು. ಇಲ್ಲಿ ನಂತರ ಕಮ್ ಬ್ಯಾಕ್ ಕೂಡ ಮಾಡಿ ಮೋರ್ ದನ್ 0.5% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ವೀಕ್ಲಿ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಏನು ನಾಸ್ಡಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಎಕ್ಸಾಕ್ಟ್ಲಿ 1% ಅಥವಾ 251 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಅಲ್ಲಿ ಇಲ್ಲಿ 0.5% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಇದೆ. ಡೌ ಜೋನ್ಸ್ ಅಲ್ಲಿ ಆಗ್ಬಹುದು ಅಥವಾ ನಾಸ್ಡಾಕ್ ಅಲ್ಲಿ ಆಗ್ಬಹುದು. ಎರಡು ಕಡೆ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ವೀಕ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ವಾರದಲ್ಲಿ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಇವೆಂಟ್ ಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಮಿಡ್ಲ್ ಈಸ್ಟ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. ಎಸ್ಪೆಷಲಿ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಅಪ್ಡೇಟ್. ಟ್ರಂಪ್ ಸೇಸ್ ಪೆರಿಮೀಟರ್ಸ್ ಆಫ್ ಡೀಲ್ ಅಗ್ರೀಡ್, US ಅಂಡ್ ಇಸ್ರೇಲ್ ಕ್ಯಾನ್ಸಲ್ ದ ಅಟ್ಯಾಕ್. ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ನ ಮೇಲಿನ ಅಟ್ಯಾಕ್ ಅನ್ನ ಕ್ಯಾನ್ಸಲ್ ಮಾಡಿದವೆ. ಈ ಬಗ್ಗೆ ಅಪ್ಡೇಟ್ ಅನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ನೋಡಿರೋರಿಗೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಿರುತ್ತೆ. ನೋಡಬಹುದು. The USA is locked and loaded and ready to go against the Islamic Republic of Iran at levels of military terror, strength and power not seen since World War II. ಯಾವ ರೀತಿ ಇದೆ ನೋಡಬಹುದು ಅವರ ಸ್ಟೇಟ್ಮೆಂಟ್. ಎರಡನೇ ಮಹಾಯುದ್ಧಕ್ಕಿಂತ ಪವರ್ಫುಲ್ ಅಟ್ಯಾಕ್ ಅನ್ನ ನಾವು ಮಾಡಕ್ಕೆ ಲೋಡ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಇರಾನ್ ಇಂದ ಇದನ್ನ ಸ್ಟಾಪ್ ಮಾಡೋದಕ್ಕೆ ರಿಕ್ವೆಸ್ಟ್ ಬಂತು. ಹಾಗಾಗಿ ನಾವು ಇದನ್ನ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು ಈ ರೀತಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ ಸದ್ಯದ ಮಟ್ಟಿಗಂತೂ ಅಟ್ಯಾಕ್ಸ್ ಕ್ಯಾನ್ಸಲ್ ಆಗಿರೋದು ಈಕ್ವಿಟಿ ಮಾರ್ಕೆಟ್ಸ್ ಗಂತೂ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಯಾಕಂದ್ರೆ ಸ್ಟ್ರೈಟ್ ಆಫ್ ಫಾರ್ಮೋಸ್ ಓಪನ್ ಆದ್ರೆ ಕ್ರೂಡ್ ಮೇಲಿನ ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಅದು ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಗೆ ಕಾರಣ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಟ್ ಇದಿಷ್ಟೇ ಸಾಕಾಗೋದಿಲ್ಲ. ಇಲ್ಲಿ ಡೀಲ್ ಕಂಪ್ಲೀಟ್ ಆಗ್ಬೇಕು. ಈಗಾಗಲೇ ನಾವು ನೋಡಿದ್ವಿ, MOU ಆಯ್ತು, ನಂತರ ಮತ್ತೆ ಅಟ್ಯಾಕ್ ಗಳಾಯ್ತು, ಡೀಲ್ ಆಗ್ಲಿಲ್ಲ. ಈಗ ಮತ್ತೆ ಅಟ್ಯಾಕ್ಸ್ ಅನ್ನ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಡೀಲ್ ಆಗದೆ ಇದ್ಯಾವುದು ಜಾರಿಗೆ ಬರೋದಿಲ್ಲ. ಹಾಗಾಗಿ ಡೀಲ್ ಗಾಗಿ ನಾವು ಕಾಯ್ಬೇಕಾಗುತ್ತೆ. ಬಟ್ ಈಕ್ವಿಟಿ ಮಾರ್ಕೆಟ್ಸ್ ಅಂತೂ ಅಲ್ಲಿವರೆಗೂ ಕಾಯೋದಿಲ್ಲ, ರಿಯಾಕ್ಷನ್ ಬಂದೇ ಬರುತ್ತೆ. ಹಾಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದಷ್ಟು ಪ್ರಪೋಸಲ್ ಅನ್ನು ಕೂಡ ಇಟ್ಟಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ನೋಡಬಹುದು. ಅದರಲ್ಲೂ ಎಸ್ಪೆಷಲಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಫುಲ್ಲಿ ಓಪನ್ ಮಾಡಬೇಕು ಅನ್ನೋದು ಕೂಡ ಇದ್ದೇ ಇರುತ್ತೆ ಅದರಲ್ಲಿ. ಹಾಗೆ ನ್ಯೂಕ್ಲಿಯರ್ ಡೀಲ್ ಕೂಡ ಇದ್ದೇ ಇರುತ್ತೆ. ಬಟ್ ಇದಕ್ಕೆಲ್ಲ ಇರಾನ್ ಒಪ್ಕೊಳ್ಳುತ್ತಾ ಗೊತ್ತಿಲ್ಲ. ಅದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಒಟ್ಟಿನಲ್ಲಿ ಪ್ರಪೋಸಲ್ ಗಳಂತೂ ಹೋಗಿದ್ದಾವೆ. ಅಟ್ಯಾಕ್ಸ್ ಸ್ಟಾಪ್ ಆಗಿದೆ ಅಥವಾ ಕ್ಯಾನ್ಸಲ್ ಮಾಡಿದೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ನೋಡೋಣ ಈಕ್ವಿಟಿ ಮಾರ್ಕೆಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನು ಕೂಡ ನಾವು ಕ್ಲೋಸ್ಲಿ ವಾಚ್ ಮಾಡಬೇಕಾಗುತ್ತೆ. ನಾಳೆ $88 ರೇಂಜ್ ಅಲ್ಲಿ ಇದೆ ಬ್ರೆಂಟ್. WTI ನಿಯರ್ಲಿ 85 ಅಲ್ಲಿ ಇದೆ. ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇನ್ ಕೇಸ್ ಅಟ್ಯಾಕ್ ಗಳು ಆಗಿಲ್ಲ, ಎಷ್ಟಕ್ಕೆ ಸ್ಟಾಪ್ ಆಗಿದ್ದಾವೆ ಅಂದ್ರೆ ಮೇ ಬಿ ಬ್ರೆಂಟ್, ಕ್ರೂಡ್ ಹಾಗೂ WTI ನಾಳೆ ಡಿಕ್ಲೈನ್ ಆಗೋ ಚಾನ್ಸಸ್ ಇರುತ್ತೆ. ಡಿಕ್ಲೈನ್ ಆದ್ರೆ ಮಾರ್ಕೆಟ್ಸ್ ಅಂತೂ ಅದಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬಹುದು. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನು ಬೇರೆ ಇವೆಂಟ್ ಗಳ ಕಡೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಈ ವಾರದಲ್ಲಿ ಅಮೆರಿಕದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಬಟ್ ಇದು ವೀಕೆಂಡ್ ಅಲ್ಲಿ ರಿಲೀಸ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಶುಕ್ರವಾರ ರಿಲೀಸ್ ಆಗುತ್ತೆ. ಅಂದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಹಾಗಾಗಿ ಅಂತ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಕಳೆದ ಸಲ 4.3 ಎಸ್ಟಿಮೇಟ್ ಮಾಡಿದ್ರು, ಬಂದಿದ್ದು 4.2 ಇತ್ತು. ಈ ಸಲ 4.2 ಎಸ್ಟಿಮೇಟ್ ಮಾಡ್ತಿದ್ದಾರೆ. ನೋಡೋಣ ಎಷ್ಟು ಬರುತ್ತೆ ಅಂತ. 7ನೇ ತಾರೀಕು ಇರುತ್ತೆ. ನೋಡಬಹುದು. 7ನೇ ತಾರೀಕು ವಾಚ್ ಮಾಡಬಹುದು ಡೇಟಾ ಯಾವ ರೀತಿ ಇರುತ್ತೆ ಅಂತ.
ಇನ್ನು ನಮ್ಮ RBI ನ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಕೂಡ ಈ ವಾರದಲ್ಲಿ ಇರುತ್ತೆ, ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ MPC ಮೀಟಿಂಗ್. ಹಾಗೆ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನೋಡೋದಾದ್ರೆ ನೋಡಬಹುದು 5.25% ಇದೆ ಈಗಾಗಲೇ ಇಂಟ್ರೆಸ್ಟ್ ರೇಟ್, ಅದೇ ಕಂಟಿನ್ಯೂ ಆಗುವಂತ ಎಕ್ಸ್ಪೆಕ್ಟೇಷನ್ ಇದೆ. ರೇಟ್ ಹೈಕ್ ಅಥವಾ ಕಟ್ನ ಚಾನ್ಸಸ್ ಇಲ್ಲ, ರೇಟ್ ಪಾಸ್ ಮುಂದುವರಿಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಜೊತೆಗೆ ಇಲ್ಲಿ ಫೋಕಸ್ ಇರೋದು ಕಮೆಂಟ್ರಿ ಮೇಲೆ. ಇನ್ಫ್ಲೇಷನ್ ಬಗ್ಗೆ ಏನ್ ಹೇಳ್ತಾರೆ RBI ಗವರ್ನರ್, ಗ್ರೋತ್ ಬಗ್ಗೆ ಏನ್ ಹೇಳ್ತಾರೆ, ಹಾಗೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ನ ಕಾರಣಕ್ಕೆ ಕ್ರೂಡ್ ನ ಬದಲಾವಣೆಗಳು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತವೆ ಅಂತ ಹೇಳ್ತಾರೆ. ಇದ್ರ ಮೇಲೆ ಫೋಕಸ್ ಇರುತ್ತೆ. ಕಮೆಂಟ್ರಿ ಏನಿರುತ್ತೆ ಗವರ್ನರ್ ಕಡೆಯಿಂದ ಅದ್ರ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ. ಹಾಗಾಗಿ ನಾವು 5ನೇ ತಾರೀಕು ಈ ಕಡೆ ಹೆಚ್ಚು ಫೋಕಸ್ ಇಟ್ಟಿರ್ಬೇಕಾಗುತ್ತೆ, ಯಾವ ರೀತಿ ಅಪ್ಡೇಟ್ ಗಳನ್ನ ಗವರ್ನರ್ ಕೊಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಇವೆಂಟ್ ಅಂತಂದ್ರೆ ಆಟೋ ಸೇಲ್ಸ್. ಈಗಾಗಲೇ ನಿನ್ನೆಯಿಂದ ಹಲವು ಕಂಪನಿಗಳು ಸೇಲ್ಸ್ ಡೇಟಾ ರಿಲೀಸ್ ಮಾಡಿದ್ದಾವೆ. ನಾಳೆ ನಾಡಿದ್ದು ಕೂಡ ಇರುತ್ತೆ. ಆಟೋ ಸೆಕ್ಟರ್ ಮತ್ತೆ ಈ ವಾರದಲ್ಲಿ ಫೋಕಸ್ ಅಲ್ಲಿ ಇರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು, ಯಾಕಂದ್ರೆ ಇದು ಕೂಡ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರುತ್ತೆ. ಅಂದ್ರೆ ಎಸ್ಪೆಷಲಿ ಇಂಡೆಕ್ಸ್ ನ ಮೇಲೆ, ಯಾಕಂದ್ರೆ ಹಲವು ಆಟೋ ಸೆಕ್ಟರ್ ನ ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲಿ ಇದಾವೆ. ಅಲ್ಲಿ ಬರುವಂತಹ ರಿಯಾಕ್ಷನ್ ಓವರ್ ಆಲ್ ಇಂಡೆಕ್ಸ್ ನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹಾಗಾಗಿ ಆಟೋ ಸೇಲ್ಸ್ ನ ಮೇಲೆ ನಾವು ಗಮನ ಇಟ್ಟಿರ್ಬೇಕಾಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ದೊಡ್ಡದಾಗಿ ಸದ್ದು ಮಾಡೋದು ಅಂತಂದ್ರೆ ರಿಸಲ್ಟ್ಸ್. ಈ ವಾರ ಆಲ್ಮೋಸ್ಟ್ ಮೋರ್ ದನ್ 500 ಕಂಪನೀಸ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದೇವೆ. ಖಂಡಿತ ಎಲ್ಲ ಕಂಪನಿಯನ್ನ ನೀವು ಚೆಕ್ ಮಾಡಕ್ ಆಗೋದಿಲ್ಲ, ಜೊತೆಗೆ ನಾನು ಕವರ್ ಮಾಡಕ್ ಆಗೋದಿಲ್ಲ. ನಾವು ಬ್ರೀಫ್ ಆಗಿ ನೋಡ್ತೀವಿ ಅಂದ್ರೂ ಕವರ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತೀನಲ್ಲ, ಸೇಮ್ ಡೈಲಾಗ್, ಬದಲಾವಣೆನೇ ಇಲ್ಲ ಅದರಲ್ಲಿ. ನೀವು ಇನ್ವೆಸ್ಟ್ ಮಾಡಿರೋ ಕಂಪನೀಸ್, ಇನ್ವೆಸ್ಟ್ ಮಾಡಬೇಕು ಅಂತ ಇಟ್ಕೊಂಡಿರೋ ಕಂಪನೀಸ್, ಹಾಗೆ ಇನ್ವೆಸ್ಟ್ ಮಾಡಿರೋ ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್, ಈ 3 ರಿಸಲ್ಟ್ಸ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಬೇಕು. ನೀವು FMCG ನಲ್ಲಿ ಇನ್ವೆಸ್ಟ್ ಮಾಡಿದೀರಾ, ಅದರ ಮಾರ್ಕೆಟ್ ಲೀಡರ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅದನ್ನ ಚೆಕ್ ಮಾಡ್ಕೊಳ್ಬೇಕು. ನೀವು ಇವನ್ ಆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೂ ಕೂಡ ಸೆಕ್ಟರ್ ಲೀಡರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಸೆಕ್ಟರ್ ಅಲ್ಲಿರುವಂತಹ ಟ್ರೆಂಡ್ ನ ಐಡೆಂಟಿಫೈ ಮಾಡಬಹುದು ನಾವು, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅನ್ನೋದ. ಅದರ ಇಂಪ್ಯಾಕ್ಟ್ ನಮ್ಮ ಸ್ಟಾಕ್ ಗಳ ಮೇಲೂ ಕೂಡ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಲೀಡರ್, ಸೆಕ್ಟರ್ ನ ಮಾರ್ಕೆಟ್ ಲೀಡರ್ ಕಂಪನೀಸ್, ನಾವು ಇನ್ವೆಸ್ಟ್ ಮಾಡಿರೋಂಥವು, ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರೋ ಕಂಪನೀಸ್, ಇವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಎಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೋ ಅಂತವನ್ನ ಫೋಕಸ್ ಮಾಡಿ. ಯಾವ ಕಂಪನಿ ರಿಸಲ್ಟ್ ಸಾಲಿಡ್ ಆಗಿ ಕೊಡುತ್ತೋ, ಅದ್ರ ಜೊತೆಗೆ ಕಮೆಂಟ್ರಿ ಸಾಲಿಡ್ ಆಗಿರುತ್ತೋ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವು ಕಂಪನೀಸ್ ರಿಸಲ್ಟ್ ಚೆನ್ನಾಗೇ ಇರುತ್ತೆ, ಬಟ್ ಕಮೆಂಟ್ರಿ ವೀಕ್ ಇರುತ್ತೆ, ಇಮಿಡಿಯೇಟ್ಲಿ ಸ್ಟಾಕ್ ಡೌನ್ ಆಗ್ಬಹುದು. ಹಾಗಂತ ಡೌನ್ ಆಯ್ತು ಅಂತ ಸರಿ ಅಲ್ಲ ಅಂತಲ್ಲ, ಬಟ್ ಫಾರ್ ಟೈಮ್ ಬೀಯಿಂಗ್ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡಬಹುದು ಅಥವಾ ಸ್ಟ್ರಗಲ್ ಮಾಡಬಹುದು ಒಂದಷ್ಟು ದಿನ, ಬಿಸ್ನೆಸ್ ವೈಸ್ ಕಮ್ ಬ್ಯಾಕ್ ಮಾಡೋವರೆಗೂ. ಹಾಗಾಗಿ ಅದನ್ನ ನಾವು ಫೋಕಸ್ ಮಾಡಬೇಕಾಗುತ್ತೆ. ಈ ವಾರ ರಿಸಲ್ಟ್ಸ್ ಹೆಚ್ಚು ಫೋಕಸ್ ಅಲ್ಲಿ ಇರುತ್ತೆ. ನೋಡಬಹುದು 33 ಪೇಜ್ ಇದೆ, ಅಂದ್ರೆ ಆಲ್ಮೋಸ್ಟ್ 600 ಕಂಪನೀಸ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ. ಇನ್ನು FISDIS ಆಕ್ಟಿವಿಟಿ ಎಸ್ಪೆಷಲಿ ಜುಲೈಯಲ್ಲಿ ನೋಡಬಹುದು ಬರೀ 5,778 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ FIS. ತುಂಬಾ ದಿನದ ನಂತರ ಕಡಿಮೆ ಪ್ರಮಾಣದಲ್ಲಿ ಸೆಲ್ಲಿಂಗ್ ಆಗಿದೆ. ಅದಕ್ಕೆ ಮುಂಚೆ ಜೂನ್ ಅಲ್ಲಿ ನೋಡಬಹುದು 49,000 ಕೋಟಿ, ಮೇನಲ್ಲಿ 55,000, ಏಪ್ರಿಲ್ ಅಲ್ಲಿ 70,000, ಮಾರ್ಚ್ ಅಲ್ಲಂತೂ 1,22,000 ಕೋಟಿ. ದೊಡ್ಡ ಪ್ರಮಾಣದ ಸೆಲ್ಲಿಂಗ್ ಇರೋದು ಜಸ್ಟ್ ನಿಯರ್ಲಿ 6,000 ಇದೆ ಈ ತಿಂಗಳಲ್ಲಿ. ಹಾಗಾಗಿ ಆಗಸ್ಟ್ ಫುಲ್ ಮಂತ್ ಅಂತಾನೆ ಹೇಳ್ಬೋದು. ಮೇ ಬಿ ಕಮ್ ಬ್ಯಾಕ್ ಆಗುತ್ತಾ, ಕಾದು ನೋಡೋಣ. ಈ ಕಡೆ ಕೂಡ ನಾವು ಫೋಕಸ್ ಇಟ್ಟಿರ್ಬೇಕಾಗುತ್ತೆ. ಇನ್ನು ಡಾಲರ್ ಎದುರುಗಡೆ ರುಪಿ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ಸ್ಟ್ರೆಂಥನ್ ಆಗಿದೆ. ನೋಡಬಹುದು ಇಲ್ಲಿ ಹೈಯಿಂದ 1.5% ಗಿಂತ ಜಾಸ್ತಿ ಸ್ಟ್ರಾಂಗ್ ಆಗಿದೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಅಂತ. ಇನ್ನು ಗೋಲ್ಡ್ ಅಂತೂ ಆಲ್ಮೋಸ್ಟ್ 1,47,000 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡಬಹುದು ಯಾವ ರೀತಿ ಕನ್ಸಾಲಿಡೇಟ್ ಆಗಿದೆ ಲಾಸ್ಟ್ ಮಂತ್ ಅಂತ ಒಳ್ಳೆ ಮೊಮೆಂಟಮ್ ಏನ್ ಕಂಡು ಬರ್ತಿಲ್ಲ. ಮಧ್ಯೆ ಫುಲ್ ಬ್ಯಾಕ್ ಬಂದ್ರು ಕೂಡ ಮತ್ತೆ ಡೌನ್ ಆಗ್ತಿದೆ. ಒಟ್ಟಿನಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ ಆಲ್ಮೋಸ್ಟ್ ಇದೇ ರೇಂಜ್ ಅಲ್ಲಿ. ಈ ಕಡೆ ಕೂಡ ಗಮನವನ್ನ ಇಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರದಲ್ಲಿ 2 IPOಗಳು ಓಪನ್ ಆಗ್ತಾ ಇದೆ. ಟೆಕ್ನೋಕ್ರಾಫ್ಟ್ ವೆಂಚರ್ಸ್ ಹಾಗೂ RD ಇಂಡಸ್ಟ್ರೀಸ್. ಈಗಾಗಲೇ 2 IPOಗಳು ಓಪನ್ ಇದೆ. MOE ಎಲೆಕ್ಟ್ರೋ ಸಿಸ್ಟಮ್ಸ್ ಹಾಗೂ ಜೆನಿಫರ್ ಗ್ರೀನ್ ಎನರ್ಜಿ. ಹಾಗೆ ಮಣಿಪಾಲ್ ಹೆಲ್ತ್ ನ ಲಿಸ್ಟಿಂಗ್ ಕೂಡ ಇರುತ್ತೆ. ಪ್ರೈಮರಿ ಮಾರ್ಕೆಟ್ ಕೂಡ ಬಿಸಿ ಇರುತ್ತೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಈ ವಾರ ಫೋಕಸ್ ಇರುತ್ತೆ. ಎಸ್ಪೆಷಲಿ ರಿಸಲ್ಟ್ ಅನೌನ್ಸ್ ಮಾಡೋದ್ರಿಂದ ರಿಸಲ್ಟ್ ಜೊತೆ ಡಿವಿಡೆಂಡ್ ಕೂಡ ಸಿಗ್ತಾ ಇರುತ್ತೆ. ಹಾಗಾಗಿ ಈ ಕಡೆ ಕೂಡ ಫೋಕಸ್ ಮಾಡಬಹುದು. ಯಾವ್ದಾದ್ರು ಕಂಪನಿಯ ಸ್ಪ್ಲಿಟ್ ಬೋನಸ್ ಇದೆಯಾ ಅಂತ ನೋಡೋದಾದ್ರೆ ಸದ್ಯದ ಮಟ್ಟಿಗಂತೂ ಯಾವ್ದು ಕಂಡಿಲ್ಲ. ಸೊ ಜೋಜೋ ಲಿಮಿಟೆಡ್ ಸ್ಟಾಕ್ ಸ್ಪ್ಲಿಟ್ ಇದೆ 1:2 ರೇಷಿಯೋದಲ್ಲಿ, ಅಂದ್ರೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂನ 5 ರೂಪಾಯಿ ಮಾಡ್ತಾ ಇದೆ ಕಂಪನಿ. ಇನ್ನು ಜೆನೆಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ಸ್ ನ ರೈಟ್ಸ್ ಇಶ್ಯೂ ಇದೆ ನೋಡಬಹುದು. ಉಳಿದ ಎಲ್ಲ ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ಈ ಕಂಪನಿಗಳನ್ನು ಸಹ ವಾಚ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಎಸ್ಪೆಷಲಿ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತಹ ಸುದ್ದಿ ಅಂತೂ ಪಾಸಿಟಿವ್ ಇದೆ ಮಾರ್ಕೆಟ್ಗೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.